ಹಾಯ್, ಗೀತಾ ವೆಂಕಟೇಶ್ ಯೂಟ್ಯೂಬ್ ಫ್ಯಾಮಿಲಿ ಚಾನಲ್ಗೆ ಸುಸ್ವಾಗತ. ನೋಡ್ತಾ ಇರ್ಬೋದು, ಇದು ಹೋಣಿಮಾರಮ್ಮ ಗ್ರಾಮ ದೇವತೆ ಹೋಣಿಮಾರಮ್ಮ ದೇವಸ್ಥಾನ, ಶ್ರೀ ಬಿಸಿಲು ಮಾರಮ್ಮ ಮತ್ತು ದೇವಸ್ಥಾನ. ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ, ನಾನು ಇದ್ರದ್ದು ಫಸ್ಟೇ ಒಂದು ವಿಡಿಯೋ ಹಾಕಿದ್ದೀನಿ, ರೂಟೆಲ್ಲ ಹೆಂಗೆ ಹೋಗಬೇಕು ಹೇಗಾಗ್ತಾ ಅಂತ. ಇದು ಒಳಗಡೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೋಗಿದ್ವಿ. ಅಮಾವಾಸ್ಯೆ ಆಗಿತ್ತು, ಫೆಬ್ರವರಿ 28. ನೋಡ್ತಾ ಇದ್ದೀರಲ್ಲ, ಗೋಪುರದ ಮೇಲೆ ನೋಡ್ತಾ ಇದ್ದೀರಲ್ಲ ವಿಡಿಯೋಸ್. ಗೋಪುರದ ಮೇಲೆ ದೇವತೆಗಳು ನಾನಾ ರೀತಿ ರೂಪದಲ್ಲಿ ಇರುವುದು. ಹೋಣಿಮಾರಮ್ಮ ದೇವಸ್ಥಾನ ಒಳಗಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೋಣಿಮಾರಮ್ಮ ದೇವಸ್ಥಾನ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಲಂಕಾರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನೋಡ್ತಾ ಇದ್ದೀರಲ್ಲ. ನೋಡಿ, ಇಲ್ಲಿ ಇದು ಬಿಸಿಲು ಮಾರಮ್ಮ ಹೊರಗಡೆ ಇರೋದು. ಇದಕ್ಕೂ ಬೆಣ್ಣೆ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ಚೆನ್ನಾಗಿತ್ತು. ಇಲ್ಲಿ ತಡೆ ಹೊಡಿಯೋಕ್ಕೆ ಇಲ್ಲೇ ಅಂಗಡಿ ಇದೆ, ಏನು ಬೇಕಾದ್ರೂ ತೊಗೊಬೋದು. ತಡೆ ಹೊಡಿಯೋಕ್ಕೆ ಪೂಜೆ ಸಾಮಾನು ಎಲ್ಲ ಸಿಗ್ತದೆ. ನೋಡ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಕುತ್ಕೊಳ್ಳೋಕೆ ವಿಶ್ರಾಂತಿ ಎಲ್ಲ ಇದೆ. ಕೋಳಿ ತಡೆ ತಡೆ ಅಂತ ಎಲ್ಲ ಹೊಡಿತಾರೆ. ಇಲ್ಲಿ ತಡೆ ಹೊಡಿಯೋಕ್ಕೆ ದಾರಿ, ನಾವು ತಡೆ ಹೊಡಿಸ್ಕೊಳ್ತಿದ್ವಿ. ಅಮಾವಾಸ್ಯೆ ಅಂದ್ಬಿಟ್ಟು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಹಂಗೆ ಶುಕ್ರವಾರ ಅಮಾವಾಸ್ಯೆ ಅಲ್ವಾ, ಶಂಭುಲಿಂಗೇಶ್ವರ ದರ್ಶನ ಮಾಡ್ಕೊಂಡು ತಗೊಂಡು ಹೋದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ವಿಡಿಯೋ ಹಾಕಿದ್ದೀನಿ ಫಸ್ಟೇ, ನೋಡಿರ್ಬೋದು ನೀವು. ಶಂಭುಲಿಂಗೇಶ್ವರ ದೇವಸ್ಥಾನದ ವಿಡಿಯೋನೂ ಹಾಕಿದ್ದೀನಿ. ಬೆಳ್ಳಿ ಫೋಟೋ ಅಂತ ಹೇಳ್ಬಿಟ್ಟು, ಬೆಳ್ಳಿ ಫೋಟೋ ಅಲಂಕಾರ ಶಂಭುಲಿಂಗೇಶ್ವರ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಶಿವರಾತ್ರಿ ಆಗುತ್ತಲ್ಲ, ಅಲಂಕಾರ ಇರುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಕೊಡಿ, ಶೇರ್